ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್. ನನ್ನ ಹೆಸರು ಮಾರುತಿ. ನನ್ನ ಹೆಸರು ಪೃಥ್ವಿ. ನಮ್ಮ ಟೀಮ್ ಹೆಸರು ಎಲೆಕ್ಟ್ರೋ ಕಿಂಗ್ಸ್ ಆಫ್ ಬಾಗಲಕೋಟ್. ನಾವು ಇವತ್ತು ಮನೋರಂಜನೆ ಸ್ಥಳಗಳು ಮತ್ತು ಐತಿಹಾಸಿಕ ಸ್ಥಳಗಳ ಬಗ್ಗೆ ಕುರಿತು ಪ್ರಾಜೆಕ್ಟ್ ಮಾಡಲಾಗಿದೆ. ಜನರು ಐತಿಹಾಸಿಕ ಸ್ಥಳಗಳು ಯಾವುವು, ಮನೋರಂಜನೆಗಳ ಸ್ಥಳ ಯಾವುವು ಎಂದು ಅವರಿಗೆ ಸಮಸ್ಯೆ ಉಂಟಾಗಿದೆ. ಆದ್ದರಿಂದ ಈ ಪ್ರಾಜೆಕ್ಟ್ನಲ್ಲಿ ನಾವು ಐತಿಹಾಸಿಕ ಸ್ಥಳಗಳು ಯಾವುವು ಮತ್ತು ಮನೋರಂಜನೆ ಸ್ಥಳಗಳು ಯಾವುವು ಎಂದು ಹೇಳಿದ್ದೇವೆ. ನಾವು ಕ್ಲಾಸ್ 1 ಮತ್ತು ಕ್ಲಾಸ್ 2 ಅಂತ ಹೇಳಿ 2 ವಿಭಾಗಗಳಾಗಿ ಮಾಡಿದ್ದೇವೆ. ಕ್ಲಾಸ್ 1 ನಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಪೇಸ್ಟ್ ಮಾಡಿದ್ದೇವೆ ಮತ್ತು ಕ್ಲಾಸ್ 2 ದಲ್ಲಿ ಮನೋರಂಜನೆ ಸ್ಥಳಗಳನ್ನು ಪೇಸ್ಟ್ ಮಾಡಿದ್ದೇವೆ. ಜನರು ಈ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅದಕ್ಕಾಗಿ ನಾವು ಐತಿಹಾಸಿಕ ಸ್ಥಳಗಳು ಮತ್ತು ಮನೋರಂಜನೆ ಸ್ಥಳಗಳನ್ನು ಅವರಿಗೆ ತಿಳಿಯುವಂತೆ ನಾವು ಈ ಪ್ರಾಜೆಕ್ಟ್ ನಲ್ಲಿ ಮಾಡಿದ್ದೇವೆ. ನಾವು ಈ ಪ್ರಾಜೆಕ್ಟ್ ಅನ್ನು ಮಾಡಿದ್ದೇವೆ ಏಕೆಂದರೆ ಜನರು ತುಂಬಾ ಸಮಸ್ಯೆಯಿಂದ ಒಳಗೊಂಡಿದ್ದಾರೆ. ಅವರು ಈ ಚಿತ್ರಗಳನ್ನು ನೋಡುವ ಮೂಲಕ ಐತಿಹಾಸಿಕ ಸ್ಥಳಗಳು ಯಾವುವು, ಮನೋರಂಜನೆಯ ಸ್ಥಳಗಳು ಯಾವುವು ಎನ್ನುವುದು ಗುರುತಿಸಬಹುದು. ನಾವು ಈಗ ಟೀಚರ್ ಮಷೀನ್ ಎನ್ನುವ ವೆಬ್ಸೈಟ್ಗೆ ಬಂದಿದ್ದೇವೆ. ನಾವು ಇದರಲ್ಲಿ ಹಿಸ್ಟಾರಿಕಲ್ ಪ್ಲೇಸ್ ಮತ್ತು ಎಂಜಾಯ್ಮೆಂಟ್ ಪ್ಲೇಸ್ಗಳ ಬಗ್ಗೆ 2 ಕ್ಲಾಸ್ ಆಗಿ ವಿಭಾಗವನ್ನು ಮಾಡಿದ್ದೇವೆ. 1ನೇ ಕ್ಲಾಸಲ್ಲಿ ನಾವು ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ಚಿತ್ರವನ್ನು ಮಾಡಿದ್ದೇವೆ ಮತ್ತು 2ನೇ ಕ್ಲಾಸಲ್ಲಿ ಎಂಜಾಯ್ಮೆಂಟ್ ಪ್ಲೇಸ್ ಬಗ್ಗೆ ಚಿತ್ರವನ್ನು ಮಾಡಿದ್ದೇವೆ. ನಾವು ಇದನ್ನು ಈಗ ಇದರಲ್ಲಿ ಮೊದಲು ಹಿಸ್ಟಾರಿಕಲ್ ಪ್ಲೇಸ್ ಅನ್ನು ನಾವು ಚಿತ್ರಿಸುತ್ತೇವೆ. ಇದು ಈಗ 100% ಎಂದು ತೋರಿಸುತ್ತದೆ ಏಕೆಂದರೆ ಇದು ವಿದೇಶದ ಒಂದು ಐತಿಹಾಸಿಕ ಸ್ಥಾನವಾಗಿದೆ. ಇದು ಒಂದು ವಾಟರ್ ಪಾರ್ಕ್ ಎನ್ನುವ ಒಂದು ಮನೋರಂಜನಾ ಸ್ಥಳ. ಇದು ಈಗ ಎಂಜಾಯ್ಮೆಂಟ್ ಪ್ಲೇಸ್ ಅಲ್ಲಿ 100% ತೋರಿಸುತ್ತಿದೆ ಏಕೆಂದರೆ ಇದು ಒಂದು ಮನೋರಂಜನೆಯ ಸ್ಥಳವಾಗಿದೆ. ನಾವು ಈ ಪ್ರಾಜೆಕ್ಟ್ ಅನ್ನು ವಿದೇಶಿಗರಿಗೆ ಅರ್ಥವಾಗಲೆಂದು ಮಾಡಿದ್ದೇವೆ. ಇದರಲ್ಲಿ ಐತಿಹಾಸಿಕ ಸ್ಥಳಗಳು ಮತ್ತು ಮನೋರಂಜನೆಕಾರಿ ಸ್ಥಳಗಳು ಯಾವುವೆಂದು ಅವರಿಗೆ ತಿಳಿಸಿದ್ದೇವೆ. ಇದರಲ್ಲಿ ವಿದೇಶಿಗರಿಗೆ ಅರ್ಥವಾಗಲೆಂದು ನಾವು ಹೇಳಿದ್ದೇವೆ ಮತ್ತು ಇಲ್ಲಿಯ ಜನರು ಅದನ್ನು ಅರ್ಥ ಮಾಡಿಕೊಳ್ಳಲೆಂದು ಹೇಳಿದ್ದೇವೆ ಮತ್ತು ಚಿಕ್ಕ ಮಕ್ಕಳಿಗೂ ತಿಳಿಯುತ್ತದೆ. ಇದರಲ್ಲಿ ಮೊದಲನೇ ಕ್ಲಾಸ್ನಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಪೇಸ್ಟ್ ಮಾಡಿದ್ದೇವೆ ಮತ್ತು 2ನೇ ಕ್ಲಾಸ್ದಲ್ಲಿ ಮನೋರಂಜನೆಕಾರಿ ಸ್ಥಳಗಳನ್ನು ಪೇಸ್ಟ್ ಮಾಡಿದ್ದೇವೆ. ಇದರಿಂದ ಎಲ್ಲರಿಗೂ ನಮ್ಮ ಪ್ರಾಜೆಕ್ಟ್ ಏನೆಂದು ಎಲ್ಲರಿಗೂ ಅರ್ಥವಾಗುತ್ತದೆ ಮತ್ತು ಯಾವ ಮನೋರಂಜನೆಕಾರಿ ಕೆಲಸಗಳು ಮತ್ತು ಯಾವ ಐತಿಹಾಸಿಕ ಸ್ಥಳಗಳೆಂದು ಎಲ್ಲರಿಗೂ ತಿಳಿಯುತ್ತದೆ. ಎಲ್ಲರಿಗೂ ಧನ್ಯವಾದ. ನಾವು ಈ ಪ್ರಾಜೆಕ್ಟ್ ಅನ್ನು ಮಾಡಿದ್ದಕ್ಕಾಗಿ ಮಾಡುವ ಸಲುವಾಗಿ ಪ್ರಾಂಶುಪಾಲರಿಗೆ ಧನ್ಯವಾದವನ್ನು ತಿಳಿಸುತ್ತೇವೆ ಮತ್ತು ನಮ್ಮ ಅಟಲ್ ಲ್ಯಾಬ್ ಇನ್ಚಾರ್ಜ್ ಆದ ರೀಗನ್ ಸರ್ ಅವರಿಗೆ ಧನ್ಯವಾದವನ್ನು ತಿಳಿಸುತ್ತೇವೆ. ನಮ್ಮ ಸಮಿತಿಯಾದ ಹೈದರಾಬಾದ್ ಸಮಿತಿಯನ್ನು ಕೂಡ ನಾವು ಧನ್ಯವಾದಿಸುತ್ತೇವೆ. ಇಷ್ಟು ಹೇಳಿ ನಮ್ಮ ಪ್ರಾಜೆಕ್ಟ್ ಅನ್ನು ಮುಗಿಸುತ್ತೇವೆ.